ಎಲ್ಲ ಮಾಧ್ಯಮದ ಗೆಳೆಯರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಮಿತಿಯ ಪರವಾಗಿ ಈ ಪತ್ರಿಕಾ ಮಾಧ್ಯಮದ ಗೋಷ್ಠಿಗೆ ತಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ, ಬಹುಶಃ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗರ ಬದುಕಿಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದೆ. 27 ವರ್ಷ ಈಗ ಕರ್ನಾಟಕ ರಕ್ಷಣಾ ವೇದಿಕೆಗೆ. ಬಹುಶಃ ನಿಮಗೆಲ್ಲ ನೆನಪಿರಬೇಕು, ಹಿಂದಿ ಭಾಷೆಯ ಏರಿಕೆ ದಬ್ಬಾಳಿಕೆಯನ್ನ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಭಾರಿ ದೊಡ್ಡ ಮಟ್ಟಕ್ಕೆ ಅವತ್ತು ವಿರೋಧ ಆಗಿ ತಮಿಳುನಾಡಿನಲ್ಲಿ ಭಾರಿ ದೊಡ್ಡ ಚಳವಳಿ ಆದಂಥ ದೊಡ್ಡ ಇತಿಹಾಸ ಇದೆ. ಹಿಂದಿಯ ದಬ್ಬಾಳಿಕೆ ಮತ್ತು ಬಲವಂತ ಹೇರಿಕೆಯಿಂದಾಗಿ. ಅದಾದ ನಂತರ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ಮತ್ತು ದಬ್ಬಾಳಿಕೆಯನ್ನ ಎಲ್ಲ ಕಾಲಕ್ಕೂ ಖಂಡಿಸ್ತಾ ಬಂದಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. 2008ರಲ್ಲಿ ಭಾರಿ ದೊಡ್ಡ ಭಾರತ ಸರ್ಕಾರದ ಉದ್ಯಮ ಅಂತ ಅನಿಸ್ಕೊಳ್ಳುವಂಥ ರೈಲ್ವೆ ಇಲಾಖೆ. 2008ರಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕರ್ನಾಟಕದ 4701 ಡಿ ಗ್ರೂಪ್ ಉದ್ಯೋಗಕ್ಕೆ ಪರೀಕ್ಷೆ ನಡೆಯುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಬಿಹಾರದ ವ್ಯಕ್ತಿಯಾಗಿದ್ದಂಥ ಅವತ್ತಿನ ಕೇಂದ್ರ ಸಚಿವರಾಗಿದ್ದಂಥ ಲಲ್ಲೂ ಪ್ರಸಾದ್ ಯಾದವ್ ವಿಶೇಷವಾದ ರೈಲಲ್ಲಿ ಸುಮಾರು ಪೊಲೀಸ್ನವ್ರು ನೀವು ಆಚೆ ಹೋಗಿ ಅದೆಲ್ಲ ತಗೊಳ್ಬಾರ್ದಿತ್ತು, ಪ್ರೆಸ್ನವ್ರಿಗೆ ಅಷ್ಟೇ ಕರೆದಿರೋದು ನಾವು ಆಚೆ ಹೋಗಿ. ಎರಡ್ 2008ರಲ್ಲಿ ಡಿ ಗ್ರೂಪ್ ನೇಮಕಾತಿಗಾಗಿ ನಡೆದಂಥ ಭಾರಿ ದೊಡ್ಡ ಪರೀಕ್ಷೆ. ಅವತ್ತಿಗೂ ಸಹ ಹಿಂದಿ ಮತ್ತು ಇಂಗ್ಲಿಷ್ನಲ್ಲೇ ಡಿ ಗ್ರೂಪ್ ಪರೀಕ್ಷೆ ನಡೀಬೇಕು ಅಂತ ಹೇಳಿ ಉತ್ತರ ಭಾರತದ ಬಿಹಾರದ 3000 ಜನ ಬಿಹಾರಿಗಳನ್ನ ಕರ್ನಾಟಕಕ್ಕೆ ಕರೆತಂದರು. ಅವತ್ತು 3 ಕಡೆ ಹುಬ್ಬಳ್ಳಿ ಮತ್ತು ಮೈಸೂರು ಬೆಂಗಳೂರಿನ ಭಾಗದಲ್ಲಿ ಪರೀಕ್ಷೆ ನಡೆಸುವಂತ ಭಾರಿ ದೊಡ್ಡ ಹುನ್ನಾರ ಅವತ್ತು ನಡೆದಿತ್ತು. ಹೆಚ್ಚು ಹಿಂದಿ ಭಾಷಿಕರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಹಿಂದಿ ರಾಜ್ಯದವರಿಗೆ ಮತ್ತು ಉತ್ತರ ಭಾರತೀಯರಿಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಲಲ್ಲೂ ಪ್ರಸಾದ್ ಯಾದವ್ ಮತ್ತು ಕೇಂದ್ರದ ಹಿಂದಿ ಅಧಿಕಾರಿಗಳ ಸಂಚು ಭಾರಿ ದೊಡ್ಡ ಮಟ್ಟಕ್ಕೆ ಅವತ್ತಿಗೂ ನಡೆದಿತ್ತು. ಆ ಸಂದರ್ಭದಲ್ಲಿ ನಾವು ಮಾಧ್ಯಮದವರು ಮಾಹಿತಿಯ ಆಧಾರದ ಮೇಲೆ ಹುಬ್ಬಳ್ಳಿಯಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ 3 ಹಂತದಲ್ಲಿ ಭಾರಿ ದೊಡ್ಡ ಚಳುವಳಿ ಪ್ರಾರಂಭ ಆಯಿತು. ಅವತ್ತು ಪರೀಕ್ಷೆ ನಡೀಲಿಕ್ಕೆ ಬಿಡಲಿಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪರೀಕ್ಷೆ ನಡೀಲಿಕ್ಕೆ ಬಿಡಲಿಲ್ಲ. ಹುಬ್ಬಳ್ಳಿಯಲ್ಲೂ ಭಾರಿ ದೊಡ್ಡ ಗಲಾಟೆ ಆಯಿತು. ಬೆಂಗಳೂರಲ್ಲಿ ಅವತ್ತು ನಮ್ಮ 100 ಜನ ಕರವೆಯ ಹೋರಾಟಗಾರನ ತಗೊಂಡೋಗಿ ಬಂಧಿಸಿ ಜೈಲಾಗಿಟ್ಟಿದ್ರು. ಭಾರಿ ದೊಡ್ಡ ಲಾಠಿ ಚಾರ್ಜ್ ಆಯಿತು, ಎಲ್ಲ ಆಗಿತ್ತು ಮೈಸೂರು, ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ. ಆದರೂ ಪರೀಕ್ಷೆ ನಡೀಲಿಕ್ಕೆ ಅವತ್ತಿನ ಕಾಲಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಟ್ಟಿರಲಿಲ್ಲ. ಹಾಗೆಯೇ ಡಿ ಗ್ರೂಪ್ ನೇಮಕಾತಿಯಲ್ಲಿ ಪರೀಕ್ಷೆ
ಬರೀಲಿಕ್ಕೆ ಅವಕಾಶ ಆಗದೇ ಇದ್ದಾಗ ಲಲ್ಲೂ ಪ್ರಸಾದ್ ಯಾದವ್ ನಂತರ ಕೇಂದ್ರದ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ ರೈಲ್ವೆ ಸಚಿವರು ಆದಮೇಲೆ ಕರ್ನಾಟಕದ ಡಿ ಗ್ರೂಪ್ ಪರೀಕ್ಷೆ ಯಾಕೆ ನಡೆದಿಲ್ಲ ಅಂತ ಹೇಳಿ ರೈಲ್ವೆ ಅಧಿಕಾರಿಗಳನ್ನು ಕೇಳಿದಾಗ ಅಲ್ಲಿ ಕನ್ನಡದಲ್ಲೂ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವ ಹೋರಾಟ ಚಳವಳಿ ನಡೆಯೋದ್ರಿಂದ ಅಲ್ಲಿ ರೈಲ್ವೆ ಪರೀಕ್ಷೆಗಳು ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ KRV ಬಿಡ್ತಾ ಇಲ್ಲ ಅನ್ನೋ ಮಾತು ಅಧಿಕಾರಿಗಳಿಂದ ಕೇಳಿಬಂದಾಗ ಅವತ್ತಿನ ಕೇಂದ್ರದ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ ಅವರು ಹೇಳಿದರು, ಅವರು ಕೀಳದಲ್ಲಿ ಹಾಕ್ತಾ ಇದೆ. ಭಾರತ ಅನ್ನೋದು ಒಂದು ಹಿಂದಿ ಭಾಷೆಯ ಒಕ್ಕೂಟದ ಭಾರತ ಅಲ್ಲ, ಭಾಷೆಯ ಭಾರತ ಅಲ್ಲ, ಭಾಷಾ ರಾಜ್ಯಗಳ ಒಳಗೊಂಡಂಥ ಅನೇಕ ಸಂಸ್ಕೃತಿ ಆಚಾರ ವಿಚಾರಗಳ ಒಳಗೊಂಡಂಥ ಒಕ್ಕೂಟವೇ ಭಾರತ. ಹಾಗಾಗಿ ಒಂದು ಹಿಂದಿಯಲ್ಲಿ ಯಾಕೆ ಎಲ್ಲ ಇಡೀ ರಾಷ್ಟ್ರದಲ್ಲಿ ಪರೀಕ್ಷೆ ಬರೀಬೇಕು, ಯಾತಕ್ಕೋಸ್ಕರ ಬಲವಂತವಾಗಿ ಹಿಂದಿ ಹೇಳಿಕೆಯನ್ನು ಇತರೆ ರಾಜ್ಯಗಳ ಮೇಲೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇನ್ಮೇಲೆ ಆ ರಾಜ್ಯ ಭಾಷೆಗಳಲ್ಲಿ ಡಿ ಗ್ರೂಪ್ ಪರೀಕ್ಷೆ ಬರೀಬಹುದು ಅಂತ ಹೇಳಿ ಅವತ್ತು ಮಮತಾ ಬ್ಯಾನರ್ಜಿ ಆದೇಶ ಹೊರಡಿಸಿರು. ಅದಾದ ನಂತರ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನಾವು ಕರ್ನಾಟಕದಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ಬಿಟ್ಟು, ಕನ್ನಡದಲ್ಲಿ ಅವಕಾಶ ಸಿಕ್ಕಿದಂಥ ಅವತ್ತಿನ ಪರೀಕ್ಷಾ ಅಭ್ಯರ್ಥಿಗಳು ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಸಿಕ್ತು, ಪರೀಕ್ಷೆ ಬರೆದರು. 4701 ಉದ್ಯೋಗದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ 3882 ಜನ ಕನ್ನಡಿಗರು ಅವತ್ತು ಆಯ್ಕೆ ಆದರು ಡಿ ಗ್ರೂಪಿಗೆ. ಅದಾದ ನಂತರ ಅನೇಕ ಇದೇ ಥರ ಕದ್ದು ಮುಚ್ಚಿ ಪರೀಕ್ಷೆಗಳನ್ನ ಬರೆಯುವಂಥ ಸಂದರ್ಭದಲ್ಲೂ ಸಹ ಕರವೆಯ ಮಾಹಿತಿಯನ್ನು ಪಡೆದು ಅಂಥ ಪರೀಕ್ಷೆಗಳನ್ನು ನಡೆಸಲಿಕ್ಕೆ ಅವಕಾಶ ಮಾಡದೇ ಇದ್ದ ಕಾರಣ ಒಂದಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶ ಸಿಗ್ತಿತ್ತು ರೈಲ್ವೆ ಇಲಾಖೆಯಲ್ಲಿ. ಇತ್ತೀಚೆಗೆ ಮತ್ತೆ ರೈಲ್ವೆಯಲ್ಲಿ ಪರೀಕ್ಷೆಗಳಿಗೆ ಕನ್ನಡವನ್ನು ಕೈಬಿಟ್ಟು ಹಿಂದಿ ಇಂಗ್ಲೀಷ್ನಲ್ಲಿ ಮಾತ್ರ ಪರೀಕ್ಷೆ ಬರೀಬೇಕು ಅನ್ನುವ ಅಧಿಸೂಚನೆಗಳನ್ನು ಕೇಂದ್ರ ರೈಲ್ವೆ ಇಲಾಖೆ ಕೊಟ್ಟಾಗ ನಮಗೆ ದೊಡ್ಡ ಶಾಕ್ ಆಯಿತು. ಮತ್ತು ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಯಾರಿದ್ರು ಅವರು ಸಹ ಇದೆಂಥ ಅನ್ಯಾಯ, ಹಿಂದೆಲ್ಲ ಬರೀಲಿಕ್ಕೆ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇತ್ತು, ಈಗ ಯಾಕೆ ಅವಕಾಶ ಇಲ್ಲ ಅಂತ ಹೇಳಿ ಅವರು ಸಹ ಆಗಾಗ ಧ್ವನಿ ಎತ್ತಾ ಇದ್ರು. ಇತ್ತೀಚೆಗೂ ಸಹ ನಾವು ಒಂದು 2-3 ತಿಂಗಳ ಹಿಂದೆ ಇರಬೇಕು, ನಾವು ರೈಲ್ವೆ ಕಚೇರಿಯ ಮುಂದೆ, ಬೆಂಗಳೂರು ರೈಲ್ವೆ ವಲಯದ ಮುಂದೆ ದೊಡ್ಡ ಪ್ರತಿಭಟನೆಗೆ ಮುಂದಾದಾಗ ಆಗ ನಮ್ಮ ಪೊಲೀಸ್ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳು ಎಲ್ಲ ಕುಂತು ಒಂದು ದೊಡ್ಡ ಚರ್ಚೆ ನಡೆಯಿತು. ಸುಮಾರು ಅವತ್ತು 1 ಗಂಟೆಗೂ ಹೆಚ್ಚು ಕಾಲ ನಾವು ಚರ್ಚೆ ಮಾಡಿದಂಥದ್ದು. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ರೈಲ್ವೆ ರಾಜ್ಯ ಸಚಿವರಾಗಿರುವಂಥ ಸೋಮಣ್ಣವರು ಸಹ ನಾನು ಅವ್ರ ಜೊತೆಯಲ್ಲೂ ಮಾತಾಡಿದ್ದೆ, ಮತ್ತು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿಯವ್ರ ಜೊತೆಯಲ್ಲೂ ಮಾತಾಡಿದೆ. ಹಾಗೆ ಒಂದು 2-3 ಜನ MP ಗಳು ನನ್ನ ಜೊತೆಯಲ್ಲಿ ಮಾತಾಡಿದ್ರು. ನಾವೆಲ್ಲ ಈಗ ರೈಲ್ವೆ ಸಚಿವರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಭೇಟಿ ಮಾಡ್ತೀವಿ. ಇವತ್ತು ಏನು ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶವನ್ನು ವಾಪಸ್ ಏನು ಪಡೆದಿದೆ ರೈಲ್ವೆ ಇಲಾಖೆ, ಅದು ವಾಪಸ್ ಮತ್ತೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡೋವರೆಗೂ ನೀವು ಅಲ್ಲಿಂದ ಎದ್ದು ಆಚೆಗೆ ಬರಬೇಡಿ ಅಂತ ಹೇಳಿದರು. ನಾವು ಅವತ್ತು ಅಧಿಕಾರಿಗಳ ಜೊತೆಲಿ ಭಾರಿ ಒಂದು ಸ್ಟ್ರಾಂಗ್ ಆಗಿ ಒಂದು ಸಂದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದು. ಅದಾದ ಅರ್ಧ ಗಂಟೆಯಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರದಿಂದ ಒಂದು ಆದೇಶ ಬಂತು, ಕನ್ನಡದಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇದೆ ಅಂತ ಹೇಳಿ. ಆಗ ನಾವು ಅವಕಾಶ ಬಂದ ಮೇಲೆ ಮಾಧ್ಯಮದ ಗೆಳೆಯರಿಗೆ ಆಚೆ ಕಡೆ ಹೊರಗಡೆ ಬಂದು ಮಾತಾಡಿ ಅಲ್ಲಿಂದ ಹೊರಟರು. ಆದರೆ ಮತ್ತೆ ಈಗ ರೈಲ್ವೆ ಇಲಾಖೆಯಲ್ಲಿ ಇವತ್ತು ಅಂಥದ್ದೇ ಒಂದು ದೊಡ್ಡ ಅನ್ಯಾಯ ನೋಡಿ. ನಾಳೆ ಪರೀಕ್ಷೆ ಇದೆ, 4 ದಿವಸ ಇದೆ ನನಗೆ ಅವರು ರೈಲ್ವೆಯ ಪರೀಕ್ಷೆಗೆ ಕರೆಯನ್ನು ಮಾಡ್ತಾರೆ. ಅಭ್ಯರ್ಥಿಗಳು ಕರೆ ಮಾಡಿದಾಗ ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದೆ ಅನ್ನೋದಿರುತ್ತೆ. ಆಮೇಲೆ ಅದನ್ನು ಕನ್ನಡವನ್ನು ಕೈಬಿಟ್ಟು
ಬರೀ ಹಿಂದಿ ಇಂಗ್ಲಿಷ್ನಲ್ಲಿ ಪರೀಕ್ಷೆಯನ್ನು ಬರೀರಿ ಅಂತ ಹೇಳ್ತಾರೆ.